ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಆಗಸ್ಟ್ 28ನೇ ತಾರೀಕು ನಮ್ಮ ನಕ್ಷತ್ರ ನಾಡಿ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11ರಿಂದ 1, ಸಂಜೆ 7ರಿಂದ 9. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಗ್ರಹಗಳು ಪ್ರಮುಖವಾಗಿ ತಗೊಳ್ತಾರೆ. ಅದ್ರ ಜೊತೆಗೆ ಒಳಗಡೆ ಹೋದಾಗ 27 ನಕ್ಷತ್ರ, ಇನ್ನೂ ಒಳಗಡೆ ಹೋದಾಗ 249 ಸಬ್ಲಾರ್ಡ್ ಅಂತ ಕರಿತೀವಿ. ಸಬ್ಲಾರ್ಡ್ ಪ್ಲಸ್ ಇದಕ್ಕೆ 12 ರಾಶಿಗಳು. ಸೊ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ನೋಡಿದಾಗ 7.5 ಲಕ್ಷ ಕಾಂಬಿನೇಷನ್ ಬರುತ್ತೆ ಜ್ಯೋತಿಷ್ಯದಲ್ಲಿ. ಪರ್ಮಿಟೇಷನ್ ಕಾಂಬಿನೇಷನ್ ತಗೊಂಡಾಗ 12 ರಾಶಿ, 9 ಗ್ರಹಗಳು, 27 ನಕ್ಷತ್ರ, 249. ಸೊ ಆ ಒಂದು ಸಂದರ್ಭದಲ್ಲಿ ನಾವು ತಗೊಳ್ಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ನಾವು ಪ್ರತಿಯೊಬ್ಬರು ವೀಕ್ಷಕರು ಏನ್ ಕೇಳ್ತಾ ಇದ್ದೀರೋ ದಯವಿಟ್ಟು ಇದನ್ನ ತಲೆಲಿಟ್ಕೊಳ್ಳಿ. ತುಂಬಾ ಜನ ನಂಗೆ ಕನ್ಸಲ್ಟೇಷನ್ ತಗೊಳ್ತಾರೆ. ಸೊ ಅರ್ಧಂಬರ್ಧ ಜ್ಯೋತಿಷ್ಯರಾಗ್ಬಿಟ್ಟಿರ್ತೀರಿ ನೀವೆಲ್ಲ. ನನ್ನ ಮಗನ ಜಾತಕ, ನನ್ನ ಮಗಳ ಜಾತಕ 12ರಲ್ಲಿ ಮಂಗಳ ಇದೆಯಂತೆ, ಮಂಗಳ ದೋಷ ಅಂತೆ. ಶಾಸ್ತ್ರದಲ್ಲಿ, ಗ್ರಂಥದಲ್ಲಿ ಮಂಗಳ ದೋಷ ಬರದೇ ಇಲ್ಲ. ದುಡ್ಡು ಮಾಡ್ಕೊಳ್ಳಕ್ಕೆ ಮಂಗಳ ದೋಷ, ಇನ್ನೇನು ಇಲ್ಲ. ಇದನ್ನ ಮುಕ್ತವಾಗಿ ಯಾವ ಚಾನೆಲ್ ಅಲ್ಲಿ ಬರ್ತಕ್ಕಂಥ ಯಾವ ಜ್ಯೋತಿಷರು ಹೇಳಲ್ಲ. ಯಾಕಂದ್ರೆ ಅವರು ಕುಲಗುಟ್ಟನ್ನ ಬಿಡಲ್ಲ. ಕುಲಗುಟ್ಟು ಅಂತ ಇರ್ತದೆ, ಇವೆಲ್ಲ ದೋಷ ಇದೆ ಅಂತ ಹೇಳ್ಬಿಡ್ಬೇಕು ಅಂತ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ದೋಷ ಅನ್ನೋದೇ ಇಲ್ಲ. ಆ ದೋಷ ಯಾಕೆ ಈ ನಡುವೆ ಹುಟ್ಟಾಕ್ಬಿಟ್ರೋ ಏನೋ ಗೊತ್ತಿಲ್ಲ. ಅದು ಜನಕ್ಕೆ ಎದುರಿಸಕ್ಕೆ ಒಂದು. ಹಾಗೆ ದೋಷ ಹೇಳಾದ್ಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ನಿಮಗೆ ಫಾಲೋಯಿಂಗ್ ದಿ ಬ್ಯಾಲೆನ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ನಿಮ್ಮ ಜಾತಕದಲ್ಲಿ ಯಾರು ಎಲ್ಲಿ ಕೂತಿದ್ದಾರೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಮಂಗಳ 1ನೇ ಮನೆಯಲ್ಲಿ, 2ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, ಹಾಗೆ 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಮಂಗಳ ಕೂತ್ಕೊಂಡ್ರೆ ಕುಜದೋಷ ಅಂತ ಹೇಳ್ತಾರೆ. ಈಗ ನಡೀತಾ ಇರ್ತಕ್ಕಂಥ ದಶಾಭುಕ್ತಿ ಅಂತರ್ಭುಕ್ತಿನ ನೋಡಬೇಕು. ಆ ದಶಾಭುಕ್ತಿ ಅಂತರ್ಭುಕ್ತಿಲಿ ಮಂಗಳನ ಪಾತ್ರನೇ ಇಲ್ಲ ಅಂತಂದ್ರೆ ಅದರಲ್ಲಿ ಅದನ್ನು ತಗೊಳ್ಳೋದಕ್ಕೂ ವೇಸ್ಟ್. ಸೊ ಜ್ಯೋತಿಷ್ಯನ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಪಬ್ಲಿಕ್ ಅಲ್ಲಿರೋರು. ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಮಾಡ್ತೀರಿ ನೀವು, ಸಾಡೆ ಸಾತಿ. ಅಂದ್ರೆ ನಮ್ಮ ದಶಾಭುಕ್ತಿಗೆ ಏನು ವ್ಯಾಲ್ಯೂನೇ ಇಲ್ವಾ? ಅರ್ಥ ಮಾಡ್ಕೊಳ್ಳಿ. ಈಗ ನಡೀತಾ ಇರೋದು ನನ್ನ ಸೂರ್ಯ ದಶ. ನಿಮಗೆ ಟ್ರಾನ್ಸಿಟ್ ಅಲ್ಲಿ ಶನಿ ಏನೋ ನಿಮ್ಮ ರಾಶಿಗೆ ಹಿಂದೆ ಮುಂದೆ ಎಲ್ಲ ಬಂದ್ಬಿಟ್ಟ. ಕಾಂಪೌಂಡರ್ಗಳು ಕರೆಕ್ಟ್ ಆಗಿರ್ತಾರೆ ನಿಮಗೆ ಟೋಪಿ ಹಾಕಕ್ಕೆ. ನಂಬರ್ 1 ಟೋಪಿ ನಮ್ಮ ಹಿಂದೂ ಧರ್ಮದಲ್ಲಿ ಅಂದ್ರೆ ಕಾಂಪೌಂಡರ್ಗಳು. ನಂಬರ್ 1 ಟೋಪಿ. ಫಸ್ಟ್ ಆಫ್ ಆಲ್ ನಮ್ಮ ಹಿಂದೂ ಧರ್ಮ ಎಲ್ಲ ನೋಡಿದಿಲ್ಲ, ಬಾಂಗ್ಲಾದೇಶಲ್ಲಿ ಏನಾಗ್ತಾ ಇತ್ತು ಏನೆಲ್ಲ ಗೊತ್ತೇ ಇದೆ.
ಯಾರೋ ಒಬ್ರು ಧ್ವನಿ ಇತ್ತಲ್ಲ, ನಾವಂತೂ ಹಾಕಿ ಅಲ್ಲಿ ಇಲ್ಲಿ ಏನೋ ಒಂದು ಮಾಡ್ತಾ ಇದೀವಿ, ಏನೋ ಒಂದು ಸೇವ್ ಮಾಡಕ್ಕೆ ಅಲ್ಲಿ ಇಲ್ಲಿ ಒಂದು ಮಾಡ್ತಾ ಇದೀವಿ. ಯಾರಿಗೂ ಒಬ್ರಿಗೂ ಇಲ್ಲಿ ಅನ್ಸೋದೇ ಇಲ್ಲ, ಅದು 100%. ಆಮೇಲೆ ಬನ್ನಿ ಹೋರಾಡೋಣ ಅಂದ್ರೆ ಯಾರು ಬರಲ್ಲ. ಫ್ರೀಡಮ್ ಪಾರ್ಕಲ್ಲಿ ಮೊನ್ನೆ ಯಾರೋ ಬಂದಾಗ ಅಲ್ಲಿ ಯಾರು ಬಂದೇ ಇರಲಿಲ್ಲ ಜಾಸ್ತಿ ಜನ. ಸೊ ಅದಕ್ಕೆಲ್ಲ ಅಭಿಯಾನ ಮಾಡಿದಾಗ ಇಲ್ವೇ ಇಲ್ಲ, ಜನ ಬರಲ್ಲ. ಅದಕ್ಕೆ ಕಾರಣ ಇದೆ, ಜನ ಬರದೇ ಇರೋ ಕಾರಣ ಇದೆ. ಯಾಕೆ ಅಂದ್ರೆ ನಮ್ಮ ಹಿಂದೂಗಳಿದಾರಲ್ಲ, ತುಂಬಾ ಕಮಿಟ್ಮೆಂಟ್ ಜನಗಳು ನಾವೆಲ್ಲ. ಬೇರೆ ಧರ್ಮದವ್ರ ತರ ನಾವು ಕೆಲಸ ಮಾಡ್ಲಿ ಬಿಡ್ಲಿ, ಕೆಲಸ ಬಿಟ್ಬೇಕಾರೆ ಅಲ್ಲೆಲ್ಲ ಎಲ್ಲೋ ಸತ್ಸಂಗ ಇದ್ರಲ್ಲಿ ಹೋಗ್ಬಿಡೋಣ, ಅಲ್ಲಿ ಏನೋ ಹೇಳ್ತಾ ಅಲ್ಲಿ ಹೋಗ್ಬಿಡೋಣ, ಕೆಲಸ ಒಂದು ವಾರ ಹೋದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನಮಗೆ ಆ ಒಂದು ವಿಚಾರಧಾರೆನೇ ಇಂಪಾರ್ಟೆಂಟ್ ಅಂದ್ರೆ ಬೇರೆ ಧರ್ಮ ಅಲ್ಲೆಲ್ಲ ಗುಂಪು ಕಟ್ಕೊಂಡ್ಬಿಡ್ತಾರೆ. ನಮ್ಮವ್ರಿಗೆ ಒಂದು ಫಂಕ್ಷನ್, ಒಂದು ಗುಂಪು ಬನ್ನಿ, ಒಂದು ಇದಕ್ಕೆ ಬನ್ನಿ ಅಂದ್ರೆ ಒಂದು ದಿವಸದ್ದು ಕೆಲಸ ಹೊಟ್ಟೋಗುತ್ತೆ. ಆಮೇಲೆ ಇಂಥ ಕೆಲ್ಸಕ್ಕೆ ಬಂತು ಅಂತಂದ್ರೆ ಅಲ್ಲಿ ನಮಗೆ ದುಡಿಮೆ ಹೊಟ್ಟೋಗುತ್ತೆ. ಯಾಕೆಂದ್ರೆ ನಮ್ಗಿರೋದೇ 1-2 ಮಗು, ಅದಕ್ಕೆ ನಾವು ಸ್ಕೂಲ್ ಫೀಸು, ಆ ಫೀಸು, ಈ ಫೀಸು ಒಂದೇ ಇರೋದಲ್ವಾ, ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಅಂತಿರುತ್ತೆ. ಯಾಕಂದ್ರೆ ಡಾಕ್ಟರ್ ಇಂಜಿನಿಯರೇ ಇಂಪಾರ್ಟೆಂಟ್ ನಮಗೆ, ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ. ಸೊ ಅದ್ರ ಜೊತೆಗೆ ನಾವು ನಮ್ದೇನೋ EMIಗಳಿರ್ತವೆ, ಮನೆ ಕಟ್ಟೋದು, ಸ್ವಂತ ಮನೆ ಇಷ್ಟ, ಅದು ಇದೆಲ್ಲ ಬಂದಾಗ ದುಡಿಮೆ ಅನ್ನೋದು ನಮಗೆ ಜಾಸ್ತಿ ಫೋಕಸ್ ಇರುತ್ತೆ. ಧರ್ಮ ಚಿಂತನೆ ಯಾರಿಗೂ ಬರೋದಿಲ್ಲ. ಸೊ ಹೋಗ್ಲಿ, ಸ್ಯಾಟರ್ಡೆ ಸಂಡೇ ಬಂದ್ರಪ್ಪ ಧರ್ಮ ಚಿಂತನೆ ಮಾಡೋಣ ಅಂತಂದ್ರೆ, ಇವತ್ತು ಸ್ಯಾಟರ್ಡೆ ಸಂಡೇ ಎಲ್ಲ ಪಾರ್ಕ್ಗಳು ಫುಲ್ಲು, ಎಲ್ಲ ರೆಸಾರ್ಟು ಫುಲ್ಲು, ಎಲ್ಲ ಹೋಟೆಲ್ಗಳು ಫುಲ್ಲು. 5 ದಿವಸ ದುಡಿತೀವಿ, ಸುಮ್ಮನಿರಿ ಸರ್ ನೀವು ಬೇರೆ ಮಾಡಕ್ ಕೆಲಸ ಇಲ್ಲ, ಸಿಗೋದೊಂದು ಸ್ಯಾಟರ್ಡೆ ಸಂಡೇ, ಅದನ್ನು ಧರ್ಮಕ್ಕಿಂದೆ ಬರ್ತಾರೆ. ಬನ್ನಿ. ಇನ್ನ ಹಬ್ಬಗಳು ಬಂದ್ರೆ ಮಾಡ್ಲೇಬೇಕು. ಯಾಕೆಂದ್ರೆ ಅಕ್ಕಪಕ್ಕದವ್ರು ಕೇಳ್ತಾರೆ, ನಮಗೋಸ್ಕರ ನಾವು ಮಾಡ್ಕೊಳಲ್ಲ. ಲಕ್ಷ್ಮೀನ್ ಕೂರ್ಸಿದ್ರಾ? ಲಕ್ಷ್ಮೀ ಕೂರ್ಸಲ್ವಾ ನೀವು? ಯಾಕೆ ಕೂರ್ಸಲ್ಲ? ನಿಮ್ಮ ಮನೆ ತಂದಲ್ಲಿ ಬರಲ್ವಾ ಅದು? ಕೂರ್ಸ್ಬೇಕ್ರಿ ಲಕ್ಷ್ಮಿ, ಇಲ್ಲ ಲಕ್ಷ್ಮಿ ಆಚೆ ಹೊಟ್ಟೋಗ್ತಾರೆ. ಇಂಥದ್ದೆಲ್ಲ ಮೂಢನಂಬಿಕೆಗಳು ಬೇರೆ ಇದೆ. ಫಸ್ಟ್ ಎಲ್ಲ ಕೇಳೋದೆ ಸ್ಟೇಟಸ್ ಅಲ್ಲಿ ಹಾಕೊಂಡು ಹಬ್ಬ ಮಾಡಿರೋದು, ಎಲ್ಲ ಡ್ರೆಸ್ ಗೀಸ್ ಎಲ್ಲ ಹಾಕೊಂಡು ಲಕ್ಷ್ಮಿ ಹಿಂದೆ ನಾವು ಮುಂದೆ ಒಂದು ಸೆಲ್ಫಿ, ಎಲ್ಲ ಸ್ಟೇಟಸ್ ಅಲ್ಲಿ ನಾವು ಹಿಂಗೆ ಪೂಜೆ ಮಾಡಿದೀವಿ ಅಂತ ಹಾಕೊಂಡ್ಬಿಡ್ಬೇಕು. ಭಕ್ತಿ ಬೇಡ ರೀ ನಮಗೆ, ನಾವು ಇನ್ನೊಬ್ರಿಗೂ 4 ಜನಕ್ಕೆ ತೋರಿಸ್ಬೇಕು ಅಷ್ಟೇ. ಇಲ್ಲಿ ಒಗ್ಗಟ್ಟಿಲ್ಲ, ಇಲ್ಲಿ ಒಗ್ಗಟ್ಟಲ್ಲ, ಪ್ರಶ್ನೆ ಇಲ್ವೇ ಇಲ್ಲ. ಯು ಹ್ಯಾವ್ ಡನ್, ಐ ಹ್ಯಾವ್ ಡನ್ ಅಷ್ಟೇ. ಎಲ್ಲರೂ ಮಾಡ್ತಾ ಇದ್ರೆ ನಾನು ಮಾಡಿದ್ದೀನಿ. ಐ ಆಮ್ ನಾಟ್ ಬಿರಿಫ್ಟ್ ಆಫ್ ಇಟ್ ಅಷ್ಟೇ. ಐ ಆಮ್ ನಾಟ್ ಬಿರಿಫ್ಟ್ ಆಫ್ ಇಟ್ ಇಷ್ಟೇ. ಸೊ ಇದೆಲ್ಲ ತಗೊಂಡಾಗ ನಮಗೆ ಪ್ರೆಷರ್ ಇದೆ, EMI ಪ್ರೆಷರ್ ಇದೆ, ಸ್ಕೂಲ್ ಕಳ್ಸೋದು ಮಕ್ಳಿಗೆ ಪ್ರೆಷರ್ ಇದೆ, ನಾವು ಕೆಲಸ, ಮತ್ತೆ ಅದ್ರ ಮೇಲೆ ದುಡ್ಡು ಸಾಕಾಗಲ್ಲ ಅಂದ್ಬಿಟ್ಟು ಮನೇಲಿರ್ತಕ್ಕಂಥ ಮಹಿಳೆಯರು ಯಾವುದೋ ಪಾರ್ಟ್ ಟೈಮ್ ಕೆಲಸ, ಮತ್ತೆ ಯಾವ್ದಾರೋ ಒಂದು ಆನ್ಲೈನ್ ಕೆಲಸ, ಅಥವಾ ಅಲ್ಲೇ ಪಕ್ಕದಲ್ಲಿ ಎಲ್ಲರೂ ಹೋಗಿ ಬರೋ ಕೆಲಸ, ಅದನ್ನು ಹುಡ್ಕೋತೀವಿ, ಸಾಲಲ್ಲ. ಅದ್ರ ಜೊತೆಗೆ ನಮಗೆ ಮಕ್ಕಳನ್ನ ಬೆಳೆಸೋದು ಮತ್ತೆ ಅವ್ರಿಗೆ ಮಾಡ್ತಕ್ಕಂಥದ್ದು ಫೀಸ್ಗಳು ಜಾಸ್ತಿ. ಯಾಕಂದ್ರೆ ಏನಾದ್ರು ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ದೊಡ್ಡ ಫೀಸ್ಗಳು ಕೊಡ್ಬೇಕು. ಅದೊಂದು ಅಲ್ಲಿ ಸಿಗಾಕೊಂಡಿದೀವಿ ನಾವು ಹೆಂಗ್ ಸಿಗಾಕೊಂಡಿದೀವಿ ನಾವು ಹಿಂದೂಗಳು ಅಂತಂದ್ರೆ, ದುಡಿ ಜಾಸ್ತಿ ಫೀಸ್ ಕಟ್ಟು, ಒಂದು ಮನೆ ಕಟ್ಟಕ್ಕೂ ಕಾಸ್ಟ್ಲಿ, ಒಂದು ಸ್ಕೂಲ್ಗೂ ಕಾಸ್ಟ್ಲಿ. ಈ ಜಂಜಟ್ಟಲ್ಲಿದ್ದಾಗ ನಮಗೆ ಹಿಂದೂ ಧರ್ಮ ಮರ್ತೋಗ್ಬಿಡುತ್ತೆ ಪಕ್ಕ. ಆಮೇಲೆ ಮಕ್ಕಳು BE ಮಾಡಿದ ತಕ್ಷಣ ಫಾರಿನ್ ಹೋಗ್ಬೇಕು MS ಮಾಡಕ್ಕೆ. ಇಲ್ಲಿ ಚಿಂತೆ, ಕೆಲಸ ಇನ್ನೇನು ಮುಗಿತಾ ಇದೆ, ಇಂಜಿನಿಯರಿಂಗ್ ರಿಸಲ್ಟ್ ಬಂದ್ಬಿಟ್ಟಿದೆ, ಬೇರೆಯವ್ರಿಗೆಲ್ಲ ಸಿಕ್ಬಿಟ್ಟಿದೆ, ನಮ್ಮ ಜೊತೆಲಿರೋರ್ಗೆಲ್ಲ ನಂಗೆ ಸಿಕ್ಕಿಲ್ಲ. ಇದೊಂದು ಪ್ರಾಬ್ಲಮ್ಮು. 3 ತಿಂಗಳು ಲೇಟ್ ಆಗುತ್ತೆ, ತಡೆಯಕ್ಕಾಗಲ್ಲ. ಆತರಿಗೆ ಆಂಜನೇಯ ನಾವೆಲ್ಲ ಆ ವಂಶದವ್ರು ನಾವು. ಅದೇನಾದ್ರು 6 ತಿಂಗಳಾಗ್ಬಿಟ್ರೆ ಮುಗ್ದೇ ಹೋಯ್ತು, ನಾನು ಸತ್ತೆ, ಲೈಫಲ್ಲಿ ಸತ್ತೆ, ನನ್ನ ಕೆಲಸನೇ ಸಿಗಲ್ಲ ಲೈಫಲ್ಲಿ. BE ಮುಗಿದು 6 ತಿಂಗಳಾಗಿರುತ್ತೆ. ಅದಕ್ಕೆ ತಾಳಕ್ಕೆ ತಕ್ಕಂಗೆ ಈ ಪೋಷಕರು ಕುಣಿತಾರೆ. ಅವ್ರ ತಾಯಿ, ಅಯ್ಯೋ ನನ್ನ ಮಗ BE ಮಾಡ್ಬಿಟ್ಟಿದ್ರೆ 6 ತಿಂಗಳಿಂದ ಕೆಲಸನೇ ಸಿಕ್ಕಿಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಈ ಜ್ಯೋತಿಷ್ಯ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಅಲ್ಲಿಗೆ ಬರ್ತೀನಿ. ಎಜುಕೇಶನ್ ಮಾಡಿದವರೆಲ್ಲ, ಟಾಪ್ ಎಜುಕೇಶನ್ ಮಾಡಿದವರೆಲ್ಲನೂ ಟಾಪಲ್ಲಿ ಇಲ್ಲ, 100%. ಹಾಗೆ ಎಜುಕೇಶನ್ ಮಾಡದೇ ಇರೋರು ಕೂಡ ಲೋ ಅಲ್ಲಿಲ್ಲ, ಟಾಪ್ ಅಲ್ಲಿದ್ದಾರೆ. ನಮ್ಮ ದಶಾಭುಕ್ತಿಗಳನ್ನ ನಾವು ನೋಡಿಕೊಂಡು ಯಾವ ರೀತಿ ಇದೆ ಅಂತ ನೋಡಿಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋದ್ರೆ ಹಿಂದೂ ಧರ್ಮದ ಮೇಲೆ ನಮಗೆ ಏನಾದ್ರು ಒಂದು ಕೆಲಸ ಮಾಡೋಕ್ಕಾಗತ್ತೆ. ವಿ ಆರ್ ಕ್ಲೂಲೆಸ್ ಇನ್ ದಿ ಡೈರೆಕ್ಷನ್, ವಿ ಆರ್ ಬ್ಲೈಂಡ್ ನೆಕ್ಸ್ಟ್ ಏನಿದೆ ಅಂತ. ಈ 60,000 ಜನ ನಮ್ಮ ಸ್ಟೂಡೆಂಟ್ಸ್ ಕಲ್ತಿರೋರು ಒಂದೇ ಮಾತು ಹೇಳ್ತಾರೆ,
ಪ್ರಾಬ್ಲಮ್ಮು ಭಯ ಬರುತ್ತೆ, ಬರಲ್ಲ ಅಂತೇನಿಲ್ಲ. ಕೆಲಸ ಕಳ್ಕೊಂಡಾಗ ನೆಕ್ಸ್ಟ್ ನೋಡ್ತೀವಿ ಅದು. ಬಟ್ ಸಮ್ವೇರ್ ಯಾಕೋ ಸ್ವಲ್ಪ 6 months ಪ್ರಾಬ್ಲಮ್ ಇದೆ, 8 months ಪ್ರಾಬ್ಲಮ್ ಇದೆ, ಮುಂದಿನ ದಶ ಚೆನ್ನಾಗಿಲ್ಲ, ಲೆಟ್ ಮಿ ಪ್ಲಾನ್ ಫಾರ್ ಇಟ್. ಈ ಪ್ಲಾನಿಂಗಿಗೆ ಸಖತ್ ಹೆಲ್ಪ್ ಆಗುತ್ತೆ ನಮ್ಮ ಜ್ಯೋತಿಷ್ಯ. ಈ ಜ್ಯೋತಿಷ್ಯ ಕಲಿತಾಗ ಫಸ್ಟ್ ನಿಮಗೆ ಇಷ್ಟ ಆಗೋದೇ ನಮ್ಮ ಹಿಂದೂ ಧರ್ಮ. ಅಲ್ಲಿಗೆ ಬರ್ತಾ ಇದ್ದೀನಿ ಫೈನಲ್ ಪಾಯಿಂಟ್. ಯಾಕೆಂದ್ರೆ ನಾವೇನ್ ಮಾಡ್ತೀವಿ, ನೀವು ಪೋಷಕರಿದಿರಲ್ಲ, ಎಲ್ಲ ದೊಡ್ಡ ದೊಡ್ಡ ತಲೆಗಳು, ಹಳೆ ಹಿರಿಯ ತಲೆಗಳು. ನನ್ನ ಹಿರಿಯ ತಲೆಗಳಿಂದನೇ ನಮ್ಗೆ ಇಲ್ಲಿ ಹಿಂದೂ ಧರ್ಮ ಸರಿ ಹೋಗಿಲ್ಲ. ನೀವು ಹೋಗಿ ಅಲ್ಲಿ ಯಾರ ಹತ್ರನೋ ಅವನು MBA ಮಾಡಿರಲ್ಲ, ಡಿಗ್ರಿನೂ ಮಾಡಿರಲ್ಲ, ಸುಮ್ಮನೆ 4 ಸಂಸ್ಕೃತ ಬರುತ್ತೆ ಅಂತ ನಂಬ್ಕೊಂಡ್ಬಿಡ್ತೀವಿ. 4 ಸಂಸ್ಕೃತ ಹೇಳೋರೆಲ್ಲ ಕರೆಕ್ಟಾಗಿ ಜ್ಯೋತಿಷ ಹೇಳ್ತಾರಲ್ಲ. ಸ್ವಲ್ಪ ಯೋಚನೆ ಮಾಡಿ. ಸಂಸ್ಕೃತ್ ಈಸ್ ಜಸ್ಟ್ ಎ ಲ್ಯಾಂಗ್ವೇಜ್. ಸಂಸ್ಕೃತ ತಿಳ್ಕೊಂಡಿದ್ರೆ ಎಲ್ಲ ತಿಳ್ಕೊಂಡಿರ್ತೀವಿ, ಅವ್ರ ಪಾಂಡಿತ್ಯ ಅಂತ ಅಲ್ವೇ ಅಲ್ಲ. ಇಟ್ ಈಸ್ ಜಸ್ಟ್ ಎ ಲ್ಯಾಂಗ್ವೇಜ್. ಹಿಂದಿ ಮಾತಾಡೋತರ, ಕನ್ನಡ ಮಾತಾಡೋ, ತಮಿಳ್ ತಗೊಳ್ತಾರೆ. ಸಂಸ್ಕೃತ್ ಈಸ್ ಆಲ್ಸೋ ಒಂದು ಲ್ಯಾಂಗ್ವೇಜ್. ಸಂಸ್ಕೃತ್ ಅಲ್ಲಿ ಒಂದು ಮಂತ್ರ ಹೇಳ್ತಾರೆ ಅಷ್ಟೇ, ಪೋಯಮ್ ಹೇಳ್ದಂಗೆ. ಸೊ ಸಂಸ್ಕೃತ ಗೊತ್ತಿದ ತಕ್ಷಣ ಜ್ಯೋತಿಷ ಗೊತ್ತಿರ್ಬೇಕು ಚೆನ್ನಾಗಿ ಅನ್ನೋದೇನಿಲ್ಲ. ನಮ್ಮಲ್ಲಿ ಭ್ರಮೆ ಇದೆ, ಆ ಭ್ರಮೆ ಹೋಗಬೇಕು. ಇಟ್ ಈಸ್ ಪಕ್ಕಾ ಭ್ರಮೆ. ಸಂಸ್ಕೃತ ಮಂತ್ರ ಪೂಜೆ ಪುನಸ್ಕಾರ ಮಾಡಿದ ತಕ್ಷಣ ನಮಗೆ ಜ್ಯೋತಿಷ್ಯ ಟಾಪ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಸ್ಟ್ರಾಲಜಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಬಾಲ್ ಗೇಮ್. ಯಾಕಂದ್ರೆ ಅಸ್ಟ್ರಾಲಜಿಲಿ ಪರಾಶರ ಹೇಳಿರ್ತಕ್ಕಂಥದ್ದು, ಅಥವಾ ಕಾಳಿದಾಸ ಹೇಳಿರ್ತಕ್ಕಂಥದ್ದು, ಅಥವಾ ಭಾಸ್ಕರಾಚಾರ್ಯ ಹೇಳಿರ್ತಕ್ಕಂಥದ್ದು, ಎಷ್ಟೋ ಪೌಲಶ ಹೇಳಿರ್ತಕ್ಕಂಥದ್ದು, ಎಲ್ಲರೂ ಹೇಳಿರ್ತಕ್ಕಂಥದ್ದು ಒಂದೇ: ಗುಡ್ ಟೈಮ್, ಬ್ಯಾಡ್ ಟೈಮ್, ದಶಾ ಭುಕ್ತಿ ಮೇಲೇನೆ ನಿಂತಿರು ಅಂತ ಹೇಳಿದ್ದಾರೆ. ವಿಂಶೋತ್ತರಿ ದಶಾ ಅಂತ ಕರೀತಾರೆ ಅದಕ್ಕೆ ಜ್ಯೋತಿಷದಲ್ಲಿ. ವಿಂಶೋತ್ತರಿ. ಯಾವ ಚಾನಲ್ಲೂ ಕೂಡ ರಾಶಿ ಭವಿಷ್ಯ ನಿಮ್ಮನ್ನ ಗೂಬೆ ಮಾಡಕ್ಕೆ ರಾಶಿ ಭವಿಷ್ಯ ಇದೆ ಹೊರತು ಈ ದಶದ ಮೇಲೆ ಹೋಗ್ಬೇಕು, ವಿಂಶೋತ್ತರಿ ದಶ ಮೇಲೆ ಹೋಗ್ಬೇಕು ಅದು ಇಲ್ಲ, ಇಲ್ಲವೇ ಇಲ್ಲ. ಅರ್ಥ ಆಯ್ತಲ್ಲ? ಇದನ್ನ ಎಲ್ಲರೂ ತಲೆಲಿಟ್ಕೊಡಿ. ರಾಶಿ ಭವಿಷ್ಯ ಹೇಳ್ತಾರೆ, ಅದು ದೋಷಮ್ಮ, 8ರಲ್ಲಿ ಅವನಿದ್ದಾನೆ, 3ರಲ್ಲಿ ಇರ್ತಾನೆ. ಹಂಗೆ ಅವನಿದ್ದಾನೆ ಇವನಿದ್ದಾನೆ ಅಂದ್ರೆ ಅವ್ನು ಹುಡ್ದಾಗ್ಲಿಂದ ಅಲ್ಲೇ ಇರ್ತಾನ್ರಿ, ಚೇಂಜೇ ಆಗಲ್ಲ. ವಾಟ್ ಕಮ್ಸ್ ಇನ್ ಪೀರಿಯಾಡಿಸಿಟಿ ಪೀರಿಯಾಡಿಸಿಟಿ ಅಂತಂದ್ರೆ 9 ಗ್ರಹದಲ್ಲಿ ಒಬ್ಬೊಬ್ಬರಾಗಿ ಬರ್ತಾರೆ. ಆ ಒಬ್ಬೊಬ್ಬರಾಗಿ ಬಂದಾಗ ಒಬ್ರು ಅಪ್ ತಗೊಳ್ತಾರೆ, ಒಬ್ರು ಲೈಫ್ನ ಡೌನ್ ತಗೊಳ್ತಾರೆ, ಒಬ್ರು ಪಾತಾಳಕ್ಕೆ ಹಚ್ಚಿಸ್ತಾರೆ, ಒಬ್ರು ಡೌನಲ್ಲೇ ಇರುತ್ತೆ. ಒಂದು 40 ವರ್ಷ ಆದ್ಮೇಲೆ ಅಪ್ ಕೊಡುತ್ತೆ. ಆ ಸೀಕ್ವೆನ್ಸ್ ನ ನಾವು ಅಬ್ಸರ್ವ್ ಮಾಡೋದು ಅಸ್ಟ್ರಾಲಜಿ ಮಾತ್ರ. ಆ ಸೀಕ್ವೆನ್ಸ್ ನ ಕಲ್ತ್ಕೊಳ್ಳಿ ಹಿರಿಯರು. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಜಾತಕ ಇಟ್ಬೇಡಿ. ಸೀಕ್ವೆನ್ಸ್ ಅದು ಯಾವ್ಯಾವ ಸೀಕ್ವೆನ್ಸ್ ಇರುತ್ತೆ? ಎಜುಕೇಶನ್ ಒಂದು ಸೀಕ್ವೆನ್ಸ್ ಇರುತ್ತೆ, ಅದಾದ್ಮೇಲೆ ಜಾಬಲ್ಲಿ ಒಂದು ಸೀಕ್ವೆನ್ಸ್, ಅದಾದ್ಮೇಲೆ ಮ್ಯಾರೇಜಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಎಷ್ಟೋ ಜನ ಸೆಕೆಂಡ್ ಮ್ಯಾರೇಜ್ ಹೋಗಿರ್ತಾರೆ, ಸೆಕೆಂಡ್ ಮ್ಯಾರೇಜು ಫ್ಲಾಪ್ ಆಗ್ಬಿಟ್ಟಿರುತ್ತೆ. ಫಸ್ಟ್ ಆಫ್ ಆಲ್ ಅದು ಇಂಡಿಕೇಶನ್ ಇರುತ್ತೆ ಇವ್ರಿಗೆ ಮ್ಯಾರೇಜ್ ಇಲ್ಲ. ಸೊ ಅಲ್ಲೇನ್ ಮಾಡಿರ್ತಾರೆ, ಇವರು ಮ್ಯಾರೇಜ್ ಡಿಲೇ ಆಗ್ತಾ ಇರುತ್ತೆ, ಮ್ಯಾರೇಜ್ ಕಾಂಬಿನೇಷನ್ ಇರಲ್ಲ. ಸಡನ್ ಆಗಿ ಅವ್ರು ಏನ್ ಥಿಂಕ್ ಮಾಡ್ಬಿಡ್ತಾರೆ, ಓ ಏನೋ ಸರ್ಪದೋಷ, ಕುಜದೋಷ, ಇನ್ನೇನ್ 4-5 ಅಷ್ಟೇ ರೀ, 4-5 ದೋಷ ಅವ್ರು ಹೇಳೋದಷ್ಟೇ. ಅದನ್ನ 20 ವರ್ಷ ಕಲ್ತಿದಾರಂತೆ ಅವ್ರು. ಫೇಲ್ ಸ್ಟೂಡೆಂಟ್ಗಳೆಲ್ಲ, ಆ ಕಾಂಪೌಂಡರ್ ಎಲ್ಲ ನಂಬರ್ 1 ಫೇಲ್ ಸ್ಟೂಡೆಂಟ್. 4 ದೋಷ ಯಾರ ಹತ್ರ ಹೋಗಿ 4 ದೋಷದ ಮೇಲೆ ಹೇಳಲ್ಲ. ಇದನ್ನ ನೀವು ತಿಳ್ಕೊಂಡು ಇದೇನೋ ಸಂಸ್ಕೃತದಲ್ಲಿ ಹೇಳ್ತಾರೆ, ಇದು ನಮ್ ತಲೆಗತ್ತಲ್ಲ ಅಂತಕ್ಕಂಥ ಭ್ರಮೆಲಿದ್ದೀರಾ. ಇವತ್ತಿನ ದಿವಸ ಪ್ರತಿಯೊಬ್ಬರೂ ಕೂಡ ಈ ಒಂದು ನಮ್ಮ ಬೇರೆ ಧರ್ಮದಲ್ಲಿರ್ತಕ್ಕಂಥ ಪುಸ್ತಕ, ಅವರ ಧರ್ಮಗ್ರಂಥ ಏನಿದೆ ಅದು ಓದಲೇಬೇಕು. ರೂಲ್ ಅದು. ನಮ್ದ್ರಲ್ಲಿ ರೂಲ್ ಇಲ್ಲ. ಯಾವುದೋ ಭಗವದ್ಗೀತೆ ಓದಬೇಕು, ರೂಲ್ ಇಲ್ಲ. ಸೊ ಹೋಗ್ಲಿ, ಭಗವದ್ಗೀತೆ ಓದಕ್ ಟೈಮ್ ಇಲ್ಲ ಸರ್, ಪುಸ್ತಕ ತಂದಿದೆ, ಗಿಫ್ಟ್ ಕೊಟ್ಟಿದ್ದಾರೆ ಸರ್, ಕ್ಲೀನಾಗಿ ಮನೇಲಿದೆ ಸರ್, ಯಾರು ಬಂದ್ರೆ ನಾವು ಶೋ ಅಲ್ಲಿ ತೋರಿಸ್ತೀವಿ ಸರ್, ನಮ್ಮ ಮನೇಲೂ ನಾವು ಧರ್ಮಗ್ರಂಥ ಇಟ್ಟಿದ್ದೀವಿ. ಅದರೊಳಗಡೆ ಎಷ್ಟು ಚಾಪ್ಟರ್ ಇದೆ, ಏನ್ ಚಾಪ್ಟರ್ ಇದೆ ಗೊತ್ತಿಲ್ಲ ಸರ್, ಅದರೊಳಗೆ ಒಂದೊಂದು ಚಾಪ್ಟರ್ ಏನ್ ಹೇಳುತ್ತೆ ಅದು ಗೊತ್ತಿಲ್ಲ ಸರ್. ಓಕೆ. ಸೊ ನಮಗೆ ಎಲ್ಲಾ ದೇವರದನ್ನು ಕೂಡ ನಮಗೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗೊತ್ತು. ಎಲ್ಲಾ ದೇವರು ಏನ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಗೊತ್ತು ನಮಗೆ. ವಾಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ವಿನೋ? ರಾಮಾಯಣ ಗೊತ್ತು, ರಾಮ ಸೀತೆ ಅದು ಮಾಡಿದ್ರು ಅಂತ, ಅದಕ್ಕೆ ತಾತ್ಪರ್ಯ ಗೊತ್ತಿಲ್ಲ. ಮಹಾಭಾರತ ಓಕೆ, ಅದೆಲ್ಲ ಅವರೊಬ್ರು ಫೈಟ್ ಮಾಡೋ ತಾತ್ಪರ್ಯ. ಇನ್ನೆಲ್ಲಾ ದೇವ್ರದ್ದು ಸ್ಪಿರಿಚುವಲ್ ವಿಚಾರದಲ್ಲಿ ಗೊತ್ತಿದೆ. ಯಾವುದೇ ದೇವ್ರ ತೊಳೆ ಗಣಪತಿ ದೇವರು ಹಿಂಗ್ ಸೊಂಡ್ಲಿತ್ತು ಅದಂತ, ಅದು ಸೈಂಟಿಫಿಕ್ ಮ್ಯಾನಿಫೆಸ್ಟೇಷನ್ ಇದೆ. ಅಂದ್ರೆ ಆ ಕಾಲದಲ್ಲೇ ಕಸಿ ಮಾಡಿರೋದು. ಬೇರೆ ಧರ್ಮದವರು ನಮ್ಗೆ ಅನ್ಯಾಯ ಮಾಡ್ತಾರೆ. ಯು ಹ್ಯಾವ್ ಮಂಕಿ ಗಾಡ್, ಯು ಹ್ಯಾವ್ ಎಲಿಫೆಂಟ್ ಗಾಡ್. ಸೊ ಮಂಕಿ ಗಾಡ್ ಅಂತಂದ್ರೂ ಕೂಡ ಇಟ್ ಹಸ್ ಗಾಟ್ ಸಮ್ ಸ್ಟ್ರೆಂತ್, ಎಂಡ್ಯೂರೆನ್ಸ್ ಅಂತ ಕರೀತಾರೆ. ಎಲ್ಲದರಲ್ಲೂ ನಾವು ಒಂದೊಂದೊಂದು ಇನ್ಫಾರ್ಮೇಶನ್ ತಗೊಂಡು ನಾವು ಪ್ರೆಸೆಂಟ್ ಮಾಡಿದ್ವಿ. ನಾವೇನ್ ಮಾಡ್ತೀವಿ, ಎಲ್ಲಾನು ನಾವು ಮೂಢನಂಬಿಕೆಗೆ ಹಾಕ್ಬಿಡ್ತೀವಿ. ದೇವ್ರಿಗೆ ನಮಸ್ಕಾರ ಮಾಡಿಲ್ಲ, ಓ ಶಾಪ ಕೊಟ್ಬಿಡ್ತಾನೆ, ಶಾಪ. ಇದು ಮೂಢನಂಬಿಕೆ. ಶಾಪ ಅನ್ನೋದು ಮೂಢನಂಬಿಕೆ.
ಆಕ್ಚುಲಿ ಒಂದು ವಿಚಾರ ತಿಳ್ಕೋಬೇಕು, ನಮ್ಮ ಧರ್ಮ ನೀವು ಉಳಿಸಿಲ್ಲ ಅಂದ್ರೆ ಫಸ್ಟ್ ಶಾಪ ಅದೇನೆ. ಹಿಂಗೆ ಹೇಳ್ಬೇಕು ಇವತ್ತಿನ ದಿವಸ ನಾನು. ನಮ್ಮ ಧರ್ಮ, ಹಿಂದೂ ಧರ್ಮ ಶ್ರೇಷ್ಠ ಧರ್ಮ ಅಂತ ನಮ್ಮ ಮಕ್ಕಳಿಗಾಗ್ಲಿ ನಿಮ್ಗಾಗ್ಲಿ ನಿಮ್ಮ ಮನಸ್ಸಲ್ಲಿ ಬಂದಿಲ್ಲ ಅಂದ್ರೆ ನಂಬರ್ 1 ಶಾಪ ಅದು ನಿಮಗೆ. ನನಗೂ ಅಷ್ಟೇನೆ. ನಂಬರ್ 1 ಶಾಪ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸರ್ಪದೋಷ, ಪಿತೃದೋಷ, ಆ ಶಾಪ, ಈ ಶಾಪ, ಸ್ತ್ರೀ ಶಾಪ, ತಾಯಿ ಶಾಪ, ತಂದೆ ಶಾಪ, ಇವೆಲ್ಲ ಬಿಟ್ಬಿಡಿ. ಇದಕ್ಕೆ ಮೀರಿರ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮ ಭಗವದ್ಗೀತೆಯಲ್ಲಿ ಕೊಟ್ಟಿರೋದು ಇದೇನೆ. ಧರ್ಮೋ ರಕ್ಷಿತಿ ರಕ್ಷಿತಃ, ಇದನ್ನು ಕೊಟ್ಟಿರೋದು ಅಷ್ಟೇನೆ. ಇನ್ನು ಮುಂದೆ ಇದೆ ಶ್ಲೋಕ, ಅಲ್ಲಿಗೆ ನಿಂತಿಲ್ಲ ಅಲ್ಲಿ. ಸೊ ಆ ವಿಚಾರದಲ್ಲಿ ನೋಡ್ಬೇಕಾದ್ರೆ ನನಗೆ ನನ್ನ ಅನುಭವದಲ್ಲಿ ಬಂದಿರತಕ್ಕಂಥದ್ದು, ನಾನು ಹೇಟ್ ಮಾಡ್ತಾ ಇದ್ದೆ, ನಿಮ್ಗೆ ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಜ್ಯೋತಿಷ್ಯ ಎಲ್ಲ ಹೇಟ್ ಮಾಡ್ತಾ ಇದ್ದೆ. ನಮ್ಮ ತಾಯಿ ಮಾಡ್ಬೇಕಾದ್ರೆ 1993, 94 ಎಲ್ಲ ಇದೆಲ್ಲ ಯಾರೋ ಟಿವಿಲಿ ಬರೋರು ಇವರೆಲ್ಲ ಹೇಳೋರೆಲ್ಲ ಟೈಮ್ ಪಾಸ್ ಗಿರಾಕಿಗಳು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದೆ. ಈಗಲೂ ಜನಕ್ಕೆ ಅದಿದೆ. ಬಟ್ ಆದ್ರೆ ಇದನ್ನ ನಾನು ಕಲ್ತಾದ್ಮೇಲೆ ಇದ್ರಂತ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇನ್ನೊಂದಿಲ್ಲ. ಅಷ್ಟು ಅಕ್ಯುರೇಟ್ ಆಗಿ ತೋರಿಸುತ್ತೆ. ಎಸ್ ಆರ್ ನೋ, ಡಿಲೇ ಆಗುತ್ತಾ, ಲೇಟ್ ಆಗುತ್ತಾ, ಅದ್ರಲ್ಲಿ ಸಫರ್ ಮಾಡ್ತೀವ, ಅದ್ರಲ್ಲಿ ಎಂಜಾಯ್ ಮಾಡ್ತೀವಿ, ಎಲ್ಲ ತೋರಿಸ್ಬಿಡುತ್ತೆ ಅಷ್ಟೇ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದನ್ನ ದಯವಿಟ್ಟು ಎಲ್ಲರೂ ಒಂದು ತಲೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ. ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಏನ್ ಬೇಕಾದ್ರೂ ಇರ್ಬೋದು ಜೀವನದಲ್ಲಿ, ಏನ್ ಬರ್ಬೋದು, ಹೋಗ್ಬೋದು, ಕೆಟ್ಟದಾಗ್ಬೋದು, ಒಳ್ಳೇದಾಗ್ಬೋದು, ಏನ್ ಬೇಕಾರಾಗ್ಬೋದು. ಒಂದ್ ತಿಳ್ಕೊಳ್ಳಿ, ಆ ಒಂದು ಸೀಕ್ವೆನ್ಸ್ ಅಲ್ಲಿ ಇರ್ತಕ್ಕಂಥ ಫೇಟ್ನ ಚೇಂಜ್ ಮಾಡೋಕ್ಕಲ್ಲ. ಆ ಫೇಟ್ನ ಎಲ್ಲಿ ನೋಡ್ಬೇಕು ಅಂತಂದ್ರೆ ಇರ್ತಕ್ಕಂಥ 12 ರಾಶಿಲಿ 9 ಗ್ರಹದಲ್ಲಿ 7ರಲ್ಲಿ ಯಾರಿದ್ದಾನೆ, 5ರಲ್ಲಿ ಯಾರಿದ್ದಾನೆ, 8ರಲ್ಲಿ ಯಾರಿದ್ದಾನೆ. ಈ ಪರಾಶರದಲ್ಲಿ ಪ್ಯಾರಾಲಿಸಿಸ್ ಆಫ್ ಪರಾಶರದವ್ರು ಇರ್ತಾರೆ. ಅಲ್ಲಿದ್ರೆ ದ್ವಿಕಳತ್ರ, ಇಲ್ಲಿದ್ರೆ ಮಂಗಳ, ಹಂಗೆ ಹಿಂಗೆ ಅಂತ ದಿನಾ ಕೂಗ್ತಾರೆ. 100% ಅವರು ಹುಚ್ಚರು. ಕಮ್ ಬ್ಯಾಕ್ ಟು ದಿ ರೂಟ್ಸ್. ದಶಾ ಭುಕ್ತಿ ಅಂತರ್ಭುಕ್ತಿನೇ ನಮ್ಮನ್ನು ಡ್ರೈವ್ ಮಾಡೋದು. ಒಂದ್ಸತಿ ಎಷ್ಟೊಂದು ಜನ ಹೇಳ್ತಾರೆ, ನಮ್ಮ ಯಜಮಾನರು ಲಾಸ್ಟ್ ಇಯರ್ ವರ್ಗೂ ಚೆನ್ನಾಗಿದ್ರು, ಈಗ ಯಾಕೋ ರೇಗಕ್ಕೆ ಶುರು ಮಾಡಿದ್ರು. ದಶಾ ಚೇಂಜ್ ಆಗಿರುತ್ತೆ ನೋಡಿ. ನಮ್ಮ ಯಜಮಾನರು ಹೆಂಗ್ ಸಂಪಾದನೆ ಮಾಡ್ತಾ ಇದ್ರು, ಎಂತೆಂತ ಗಾಡಿಲಿ ಹೋಗ್ತಾ ಇದ್ರು, ಎಲ್ಲಾ ಊರೆಲ್ಲ ದೇಶ ವಿದೇಶ ಎಲ್ಲ ಸುತ್ತಾ ಇದ್ರು, ಆ ದೇಶದಲ್ಲಿದ್ರು, ಈ ದೇಶದಲ್ಲಿದ್ರು. ಇವಾಗ ದೇಶಕ್ಕೆ ಹೋಗಕ್ಕೆ ಎಲ್ಲೂ ಇಲ್ಲ, ಈಗ ಇಲ್ಲೂ ಟೆನ್ಷನ್. ದಶಾ ಚೇಂಜ್ ಆಗಿರುತ್ತೆ ನೋಡಿ. ನಮ್ಮ ಯಜಮಾನರು ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾ ಇದ್ರು, ಬಂದಿದ ತಕ್ಷಣ ಎಲ್ಲ ನಾವು ಹಾಳು ಮಾಡ್ತಾ ಇದ್ವಿ, ಹಿಂಗೇ ಬರುತ್ತೇನೋ ಅಂತ. ಹೋದ ವರ್ಷದಿಂದ ದುಡ್ಡುಗಳು ಸರಿಯಾಗಿ ಬರ್ತಾ ಇಲ್ಲ, ಏನೇನು ಬರ್ತದೆ ಎಲ್ಲ ಸ್ಟಕ್ ಆಗಿದೆ, ಯಾರಿಗೋ ಕೊಟ್ಬಿಟ್ಟಿದೀವಿ ಹಣ, ಬಂದಾಗ ನಾವು ಉಳಿಸ್ಕೊಂಡಿಲ್ಲ. ದಶಾ ಚೇಂಜ್ ಆಗಿದೆ ನೋಡಿ. ಚೆನ್ನಾಗಿ ಓಡಾಡ್ಕೊಂಡಿದ್ರು, ಆಕ್ಸಿಡೆಂಟ್ ಆಗೋಯ್ತು. ದಶಾ ಚೇಂಜ್ ಆಗಿದೆ ನೋಡಿ. ಫಸ್ಟ್ ಕ್ಲಾಸ್ ಆಗಿದ್ರು, ಹಾಸಿಗೆ ಹಿಡಿದಿದ್ದಾರೆ. ದಶಾ ಚೇಂಜ್ ಆಗಿದೆ ನೋಡಿ. ಒಳ್ಳೆ ಮನೆ ಕಟ್ಟಿದ್ವಿ ಸರ್, ಅದೇನೋ ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕಿದೆ ಸರ್, ಇರೋ ಬರೋ ದುಡ್ಡೆಲ್ಲ ಹೋಯ್ತು, ಮನೆನೂ ಮಾರ್ಕೊಂಡೆ ವಾಪಸ್ ನಾನು ಎಲ್ಲಿದ್ನೋ ಅಲ್ಲೇ ಬಂದಿದ್ದೀನಿ. ದಶಾ ಚೇಂಜ್ ಆಗಿರುತ್ತೆ ಸರ್. ಏನೂ ಇರಲಿಲ್ಲ ಸರ್, ನಾವು ಸಣ್ಣದಾಗಿದ್ವಿ, ಬೆಳೆದ್ವಿ. ಇವತ್ತು ನಾನು 4-5 ಕಾರ್ ಇಟ್ಕೊಂಡಿದ್ದೀನಿ ಸರ್, ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಬೇಜಾನ್ ದುಡ್ಡಿದೆ, ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ಬಿಟ್ಟಿದ್ದೀನಿ, ನಾನು ಕೆಲಸ ಮಾಡ್ತಾ ಇದ್ದೆ ಸರ್ 10,000-15,000ಕ್ಕೆ, ಇವತ್ತು ಕೋಟಿಗಟ್ಟಲೆ ಬಂದಿದೆ. ದಶಾ ಚೇಂಜ್ ಆಗಿದೆ ನೋಡಿ. ಇಷ್ಟನ್ನ ನೀವು ತಿಳ್ಕೊಂಡ್ರೆ ನಮ್ಮ ಕ್ಲಾಸಿಗೆ ಬಂದು ಬೇರೆ ಏನು ನೀವು ಅಪ್ಲೈ ಮಾಡೋದೇ ಬೇಡ. ಆ ಕಾಂಪೌಂಡರ್ ಹತ್ರ ಹೋಗ್ಬಿಟ್ಟು ಅದಿದೆ ಇದಿದೆ ಅಂತ ತೋರಿಸ್ಕೊಳ್ಳೋದೇ ಬೇಡ. ಫೈನಲ್ ಆಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯನ ನಾವು ತುಂಬಾ ಅಂದ್ರೆ ತುಂಬಾ ತಪ್ಪು ಕಡೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ವೆರಿ ರಾಂಗ್ ಪ್ಲೇಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. 80% ನಾವು ಮದುವೆಲಿ ಹಾಕ್ತಾ ಇದೀವಿ. ಸೊ ಅಲ್ಲೇ ಈ ಶಾಸ್ತ್ರ ನೆಲ ಕಚ್ಕೊಂಡ್ಬಿಡ್ತು. ಜೀವನದಲ್ಲಿ ಬರೀ ಮದುವೆ ಒಂದೇನಾ ಫೈನಲ್? ಇನ್ನೇನು ಬೇಡವಾ? ನಮ್ಮ ಗ್ರೋತು, ನಮ್ಮ ಇಂಡಿವಿಜುವಲ್ ಗ್ರೋತು, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ಸ್ಪಿರಿಚುವಲ್ ಸಾಧನೆ ಇರ್ಬೋದು, ಅಥವಾ ನನಗೆ ಏನಾದ್ರು ಒಂದು ಜೀವನದಲ್ಲಿ ಇದನ್ನ ಮಾಡಬೇಕು ಅನ್ನೋದು, ಅದನ್ನೆಲ್ಲ ನೋಡೋದೇ ಬೇಡವಾ? ಇದು ವಯಸ್ಸಾದವ್ರ ಪ್ರಾಬ್ಲಮ್. ಜಾತಕ ತಗೊಂಡು ಹೋಗೋದೇ ಮದುವೆ ಅಂದ್ರೆ ಜಾತಕ ಅಂದ್ರೆ ಮದುವೆ ಅಂದ್ರೆ ಜಾತಕ. ಈ ಲೈಫಲ್ಲಿ ನಾವೆಲ್ಲ ಇದ್ದೀವಿ ಇವತ್ತಿನ ದಿವಸ. ಅಂತರ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ನ ತಗೊಂಡೋಗಿ ಬರೀ ಒಂದು ಗಂಡು ಹೆಣ್ಣು ಮಕ್ಕಳು ಅವರಿಬ್ರು ಚೆನ್ನಾಗಿರ್ತಾರ, ಕಿತ್ತಾಡ್ತಾರ, ಇಂಥ ಲೆವೆಲ್ ನಾವು ಇಟ್ಟಿದ್ದೀವಿ. ಇಲ್ಲಿ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ. ಅಸ್ಟ್ರಾಲಜಿ ವಾಟ್ ಇಟ್ ಈಸ್ ಯೂಸ್ಡ್ ಫಾರ್ ಅಂತ ನೀವು ಹೊಡಿರಿ, 70 to 80% ಮದುವೆ ಬಿಟ್ರೆ ಬೇರೆ ಯಾವಾಗಲೂ ನೋಡೋದೇ ಇಲ್ಲ. ಜಾತಕ ಯಾವಾಗಲೂ ತೆಗ್ದಿದ್ರಿ ಸರ್? ನಾನು ಮದುವೆ ಆಗೋ ಟೈಮಲ್ಲಿ ತೆಗ್ದಿದ್ದೆ ಸರ್, ಯಾವುದೋ ಒಂದು ಹಳೆಯ ಡ್ರಾಯರ್ ತೆಗ್ದಿದ್ದೆ, ತೋರಿಸಿದೆ, ಅದು ಮ್ಯಾಚ್ ಮಾಡಿಕೊಟ್ರು. ಆಮೇಲೆ ಎಲ್ಲೋ ಐತ್ರಿ, ಅದು ವಾಪಸ್ ಅಲ್ಲಿಗೆ ಹೋಯ್ತು ಸರ್. ಬೇರೆದೇ ಏನು ನೋಡೋದು ಬೇಡವೇನ್ರಿ? ಏನ್ ಬೇಡ ಸರ್, ಮದುವೆದೇ ಇಂಪಾರ್ಟೆಂಟ್ ನಮ್ಮ ಅಪ್ಪ ಅಮ್ಮ ಹೇಳಿದ್ರು.
ಮ್ಯಾರೇಜ್ ಹ್ಯಾಸ್ ಗಾನ್ ಟು ದಟ್ ಲೆವೆಲ್. ಆ ಮ್ಯಾರೇಜ್ಗೋಸ್ಕರನೇ ಅಲ್ಲಿ ಹೋಗಿದೆ. ಅದು ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ಅಂತ ಋಷಿಮುನಿಗಳು ಪ್ರತಿಯೊಂದು ಏರಿಯಾನು ನೋಡಿ ಕರ್ಮಫಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಒಂದು ಅನುಭವ ತಗೊಳಕ್ಕೆ ಜಾತಕ ಕೊಟ್ಟಿರೋದು. ಹುಟ್ಟು ಹೇಗಿದೆ, ಹುಟ್ಟಿನಲ್ಲಿ ನಂಗೆ ಕಷ್ಟ ಹೇಗಿದೆ. ಸೊ ಅದಕ್ಕೆ ಈ ತರ ಎಲ್ಲ ಜಂಜಟ್ಟಿರೋದ್ರಿಂದ ಮಠಾಧೀಶರು ಜ್ಯೋತಿಷ್ಯನೇ ಮುಟ್ಟಲ್ಲ. ನೀವು ಯಾವುದೇ ಮಠಾಧೀಶರ್ಗೆ ಹೋಗ್ರಿ, ಜ್ಯೋತಿಷ್ಯ ಬರಲ್ಲ ಅವ್ರಿಗೆ. ಎಲ್ಲೋ ಒಂದು 4-5 ಮಠ ಈಗ ಸ್ಟಾರ್ಟ್ ಮಾಡವೆ, ಅದೇನೋ ಅದ್ರೇನೋ ಇನ್ಕಮ್ ಇದೆ ಅಂತಾನೆ ಏನೋ ಇರ್ಬೋದೇನೋ. ಬಟ್ 99.9% ಮಠಕ್ಕೆ ಹೋಗಿ ಎಗೇನ್ಸ್ಟ್ ಅಸ್ಟ್ರಾಲಜಿ ನಂಬೋದಿಲ್ಲ. ಸೊ ಅಸ್ಟ್ರಾಲಜಿ ಅಂದ್ರೆ ಕರ್ಮದ, ಅಲ್ಲಿ ಇರೋ ಕರ್ಮನೇ ಅಲ್ಲಿ ತೋರಿಸುತ್ತೆ. ಅಸ್ಟ್ರಾಲಜಿ ಅಂದ್ರೆ ಕ್ಲಿಯರ್ ಪಿಕ್ಚರ್ ಕೊಟ್ಟು ನಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಜ್ಯೋತಿಷ್ಯ ಏನನ್ನೂ ಬದಲಾಯಿಸಕ್ಕಾಗಲ್ಲ. ಕೊನೆಯದಾಗಿ ನಾನೊಂದು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ನನಗೆ ಜಾತಕ ನೋಡಕ್ ಬರುತ್ತೆ, ಹೇಳಕ್ ಬರುತ್ತೆ ಅಂದ ತಕ್ಷಣ ಈ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ತಲೆಕೆಟ್ಟವ್ರು ಇರ್ತಾರಲ್ಲ, ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ. ಇದು ಕಾಮನ್ ವರ್ಡ್. ಇದಕ್ಕೆ ನೀವು ಎಗೇನ್ಸ್ಟ್ ಆಗ್ಬೇಕು ನೀವೆಲ್ಲ. ಅವನ ಭವಿಷ್ಯ ಏನು, ಅವನು ತರಕಾರಿ ಮಾರ್ಕೊಂಡಿರ್ತಾನೆ ಅಂತ ಅವನು ಜ್ಯೋತಿಷ ಕಲ್ತಿದ್ದಾನೆ. ಅವನ ಜಾತಕದಲ್ಲಿ ಇನ್ನೂ ಒಂದು 10 ವರ್ಷ 20 ವರ್ಷ ದಶಗಳು ವೀಕ್ ಆಗಿದೆ, ತರಕಾರಿ ಮಾರ್ಕೊಂಡಿರ್ಬೇಕು. ಜ್ಯೋತಿಷ್ಯ ಗೊತ್ತಿದ ತಕ್ಷಣ ಏನ್ ಚೇಂಜ್ ಮಾಡಕ್ಕಾಗತ್ತೆ? ಇದನ್ನ ಫಸ್ಟ್ ಈ ಮೂಢನಂಬಿಕೆನ ತಲೆಯಿಂದ ಮನಸ್ಸಿಂದ ತೆಗೆದಾಕಿ. ಹಾಗಿದ್ದಿದ್ರೆ ಎಲ್ಲಾ ಕಾಂಪೌಂಡ್ರು, ಕಾರ್ಪೊರೇಟ್ರು, CM, PM ಎಲ್ಲ ಆಗ್ಬಿಡ್ತಾ ಇದ್ರು ಇವರು ಕಾಂಪೌಂಡರ್ಗಳು. ಯಾಕಂದ್ರೆ ಜ್ಯೋತಿಷ್ಯ ಗೊತ್ತಲ್ಲ ಅವ್ರಿಗೆ. ಈ ವಿಚಾರನ ತೆಗೆದಾಕಿ. ಯಾಕೆ ಅಂದ್ರೆ ಜ್ಯೋತಿಷ್ಯ ಅಂದ್ರೆ ಎಲ್ಲ ಥಿಂಕ್ ಮಾಡ್ತಾ ಇರೋದು ಪರಿಹಾರ. ಅದರಲ್ಲಿ ಟೈಮ್ ಲೈನ್ಸ್ ನೋಡ್ಬೇಕಷ್ಟೇ. ಇಟ್ ಈಸ್ ಓನ್ಲಿ ಟೈಮ್ ಲೈನ್ಸ್. ಮದುವೆ 28 ವರ್ಷ ಆಯ್ತು ಮಗಳಿಗೆ, ಯಾಕೋ ಕಷ್ಟ ಆಗ್ತಾ ಇದೆ. ಕರೆಕ್ಟಾಗಿ ದಶಾಭುಕ್ತಿ ನೋಡಿದ್ರೆ 29 ಆದ್ಮೇಲೆ 30 ಒಳಗಡೆ ಆಗುತ್ತೆ. ಆ 1 ವರ್ಷ ಸುಮ್ಮನೆ ಬಿಡಬೇಕು, ಏನು ಮಾಡಕ್ಕಾಗಲ್ಲ. ಅನ್ಲೆಸ್ ಟೈಮ್ ಕಮ್ಸ್ ನಥಿಂಗ್. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು. ಸಮಯ ಬಂದಾಗಲೇ ಆಗುವುದು. ಅದನ್ನ ಯಾವ ತರ ನೋಡ್ಕೊಳ್ಬೇಕು ಅಂತ ನಮ್ಮ ಋಷಿ ಮುನಿಗಳು ಜ್ಯೋತಿಷ್ ಮುಖಾಂತರ ಕೊಟ್ಟಿದ್ದಾರೆ. ಅದೆರಡಕ್ಕೂ ಲಿಂಕ್ ಮಾಡಿಲ್ಲ ಯಾರು. ಭಗವದ್ಗೀತೆ ಮಾತಾಡೋರು ಜ್ಯೋತಿಷಕ್ಕೆ ಲಿಂಕ್ ಮಾಡಿಲ್ಲ, ಸಪರೇಟ್ ಇಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಇಲ್ಲಿ ಪರಿಹಾರ ಕೊಡಬೇಕಲ್ಲ, ದುಡ್ಡು ಮಾಡಕ್ಕೆ. ಇಲ್ಲೇ ಫ್ಲಾಪ್ ಆಗಿರೋದು. ಅದೇನು ರೇಟ್ ಲಿಸ್ಟ್, ಜಾಸ್ತಿ ದುಡ್ಡು ಕೊಟ್ರೆ ಜಾಸ್ತಿ ಪರಿಹಾರ. ಅಬ್ಬಾ, ದೇವ್ರಿಗೂ ಲಂಚ ಕೊಟ್ಬಿಟ್ಟಿವಿ ನಾವು ಸಿಕ್ಕಾಪಟ್ಟೆ. ಜಾಸ್ತಿ ದುಡ್ಡು ಕೊಟ್ರೆ ತೃಪ್ತಿ ಆಗ್ಬಿಡ್ತೇನೆ. ಈ ಇರೋದೆಲ್ಲ ಅವಂದೇನೆ. ಇದು ಪಾಯಿಂಟ್ ನಂಬರ್ 1. ಎರಡನೇದು, ಈ ಮ್ಯಾಚ್ ಮೇಕಿಂಗ್ ಬಂದಾಗ ಫೈನಲ್ ಅಲ್ಲಿ ಏನಾಗ್ಬಿಡುತ್ತೆ, ಎಲ್ಲರೂ ಮ್ಯಾಚ್ ಮೇಕಿಂಗ್ ಮಾಡ್ತಾರೆ. ಇದಕ್ಕೆ ಇವ್ರಿಗೆ ಈ ನಕ್ಷತ್ರ ಆಗಲ್ಲ. ಅದು ಜಸ್ಟ್ ಮೂನ್ ಟು ಮೂನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಜಸ್ಟ್ ಪಾಯಿಂಟ್ಸ್. ಎಷ್ಟು ಜನ ಪಾಯಿಂಟ್ಸ್ ನೋಡ್ಕೊಂಡು ವಾಪಸ್ ಹೋಗಿದ್ದಾರೆ. ಈ ಕಳೆದ 30 ವರ್ಷದಲ್ಲಿ ಏನಾಗಿದೆ ಅಂತ ಟ್ರಾನ್ಸ್ಫಾರ್ಮೇಶನ್ ಹೇಳ್ತೀನಿ ಕೇಳಿ. ಈ ಪಂಚಾಂಗದಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ 36ಕ್ಕೆ 32, 34 ಬಂದಾಗೆಲ್ಲ ಅವಾಗೆಲ್ಲ ಪಾಸ್ ಮಾಡ್ಬಿಟ್ರು. ಎಸ್ ಸೂಪರ್, ಅಯ್ಯೋ ಜಾಸ್ತಿ ಪಾಯಿಂಟ್ಸ್ ಬಂದಿದೆ, ಎಲ್ಲ ಬಂದಿದೆ, ಎಲ್ಲಾ ಕೂಟಗಳು ಬಂದಿದೆ, ಸ್ತ್ರೀ ದೀರ್ಘಕೂಟ, ಮಹೇಂದ್ರ ದೀರ್ಘಕೂಟ, ನಾಡಿ ಎಲ್ಲ ಬಂದಿದೆ ಅಂತ. ವಾಪಸ್ 1 ವರ್ಷ ಆದ್ಮೇಲೆ ವಾಪಸ್ ಹೋಗಿದ್ದಾರೆ. ಏನ್ ಸರ್ 36ಕ್ಕೆ 32 ಬಂದಿದೆ ಅಂತಂದ್ರಿ? ಈ 10 ವರ್ಷ 12 ವರ್ಷದ ಹಿಂದೆ ಮಾತುಗಳು ಇವೆಲ್ಲ ನಾನು ಹೇಳ್ತಾ ಇರೋದು. ತುಂಬಾ ಜನ ಗೊತ್ತಿಲ್ಲ. ಇಬ್ರು ಬ್ರೇಕಪ್ ಆಗೋಯ್ತು, ಪಾಯಿಂಟ್ಸ್ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಅದ್ಭುತ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಕೆ ಆಗೋಯ್ತದೆ. ಇದು ಆಗ್ತಾ ಅವ್ರಿಗೆ ಅನುಭವ ಜಾಸ್ತಿ ಆಗ್ತಾ ಇವಾಗ ಬಾಯಲ್ಲಿ ಯಾವ ಮ್ಯಾಚ್ ಮೇಕಿಂಗು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ. ಇವ್ರು ಸರಿ ಇರಲ್ಲ, ಗಂಡ ಸತ್ತೋಗ್ತಾನ್ರಿ. ಇವ್ರನ್ನ ಮದ್ವೆ ಆದ್ರೆ ಗಂಡ ಸತ್ತೋಗ್ತಾನೆ ಅಂದ್ರೆ ಅವ್ನ ಗಂಡಂದು ಆ ಹುಡುಗನ ಜಾತಕದಲ್ಲಿ ಏನಿಲ್ಲ, ಇವ್ರ ಹುಡುಗನ ಜಾತಕದಲ್ಲೇ ಸಾಯಿಸ್ಬಿಡ್ತಾರೆ. ಎಂತ ಮೂಢನಂಬಿಕೆ ಮಾತಾಡ್ತಾ ಇದ್ರೆ ಕಾಂಪೌಂಡರ್ಗಳು. ನೀವು ನಂಬ್ತಿರಲ್ಲ, ನಿಮ್ಗೇನ್ ಹೇಳ್ಬೇಕು? ನಂದ್ರಲ್ಲಿ ಆಯಸ್ಸಿಲ್ಲ ಅಂತಂದ್ರೆ ನನ್ನ ಪಾರ್ಟ್ನರ್ದು ಜಾತಕ ಯಾವುದು ಇಂಪಾರ್ಟೆಂಟ್ ಅಲ್ಲ, ನಂದೇ. ವೈವಾಹಿಕ ಜೀವನದಲ್ಲಿ ಗಲಾಟೆಗಳಾಗ್ಬೋದು, ಜಗಳಗಳಾಗ್ಬೋದು, ಬಿಟ್ಟು ಹೋಗ್ಬೋದು, ಅಷ್ಟಕ್ಕೆ ಮಾತ್ರ ಸೀಮಿತ ಈ ಮ್ಯಾಚ್ ಮೇಕಿಂಗ್. ಅದು ಬಿಟ್ರೆ ಅವರಿಂದ ಇವ್ರು ಸಾಯೋದಂತೆ, ಇವರಿಂದ ಅವ್ರು ಸಾಯೋದಂತೆ, ಬರೀ ಸುಳ್ಳು ಹೇಳಕ್ ಸ್ಟಾರ್ಟ್. ಈಗ ನೀವು ಬೇಕಾದ್ರೆ ನೋಡಿ, ಯಾರಾದ್ರೂ ಒಬ್ರ ಹತ್ರ ಕಾಂಪೌಂಡರ್ ಹತ್ರ ಒಂದು 20 ಜನ ಹೋದ್ರೆ 20 ಜನಕ್ಕೂ ರೂಮ್ ಹಾಕೊಂಡ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಇವ್ರು ಸರಿ ಇರಲ್ಲ. 2 ವರ್ಷದಲ್ಲಿ ನಾನು ಬರ್ಕೊಡ್ತೀನಿ ಡೈವರ್ಸ್. ಇವತ್ತು 90% ಫ್ಯಾಮಿಲಿಲಿ ಗಲಾಟೆಗಳು ಇದ್ದಿದ್ದೆ. ಅದು ಅವ್ರಿಗೂ ಗೊತ್ತು, ನನಗೂ ಗೊತ್ತು, ನಿಮಗೂ ಗೊತ್ತು. ಅದನ್ನೇ ತೆಗೆದು ಅಲ್ಲಿ ಹಾಕ್ತಾರೆ. ಆ ದೋಸೆ ಹೆಂಗಿರೋದ್ರೆ ತಿರ್ಚಿ ಹಿಂಗೆ ಹಾಕ್ತಾರೆ. ಇಷ್ಟೇ. ಇದನ್ನ ದಯವಿಟ್ಟು ಇದು ಚೇಂಜ್ ಆಗಿ ಹಿಂದೂ ಧರ್ಮನ ಉಳಿಸಿ. ಹಿಂದೂ ಧರ್ಮದ ಮೇಲೆ ನಿಮಗೆ ನಂಬಿಕೆ ಬೇಕು ಅಂದ್ರೆ ಜ್ಯೋತಿಷ್ಯ ಕಲೀರಿ. ಯಂಗ್ಸ್ಟರ್ಸ್ ಕಲೀರಿ ದಯವಿಟ್ಟು. ವಯಸ್ಸಾದವ್ರಿಗೆ ಆಗೋಯ್ತು, ಟೈಮ್ ಆಗೋಗಿದೆ ಅವ್ರಿಗೆ. ಅವ್ರು ಕಲ್ತ್ರು ಪ್ರಯೋಜನ ಇಲ್ಲ. ಅವ್ರು ಬರ್ತಾರೆ, ಅವ್ರು ಕಲ್ತ್ರು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಕಲ್ತಾದ್ಮೇಲೆ ನೋಡ್ತಾರೆ, ನಿಮ್ಗೆ ಹೇಳಕ್ ಬರ್ತಾರೆ ಅಲ್ಲಿ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸು, ನೀವು ಡಾಕ್ಟರ್ಸು,
ನಮ್ಮ ಧರ್ಮನ ಉಳಿಸ್ಬೇಕು ಅನ್ನೋ ಇರೋರು ನೀವೆಲ್ಲ ಯಂಗ್ಸ್ಟರ್ಸು, ನೀವು ಉಳಿಸೋದಿಲ್ಲ ಅಂತ ಗೊತ್ತು, ಅವ್ರಿಗೆ ಇಂಪ್ಲಿಮೆಂಟ್ ಮಾಡಕ್ಕೆ ಅವ್ನು ಯಾರೋ ಏನೋ ಹೇಳಿದ ನೀವೆಲ್ಲ ನಾನು ನಂಬಲ್ಲ ಹೋಗು. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ನನ್ನ ಸ್ಟೂಡೆಂಟ್ಸ್ ಮಕ್ಕಳೇ ಕೇಳಲ್ಲ, ನಮ್ಮ ಸ್ಟೂಡೆಂಟ್ಸ್ ಕಲ್ತಿದಾರಲ್ಲ ವಯಸ್ಸಾದವರು, ಅವ್ರ ಮಕ್ಕಳೇ ಕೇಳಲ್ಲ. ನನ್ನ ಹತ್ರ ಯಾವಾಗ ಒಂದು 2 ಸತಿ 3 ಸತಿ ಬರ್ತಾರೆ, ದೇ ಹ್ಯಾವ್ ಚೇಂಜ್ ದೇಮ್ ಸೆಲ್ಫ್. ಪ್ಯಾರಡೈಮ್ ಶಿಫ್ಟ್ ಆಗಿದೆ. ವಾವ್, ಈ ಥರನ ಸಖತ್ತಾಗಿ ಕರೆಕ್ಟಾಗಿ ಹೇಳಿದ್ರಿ ಸರ್ ಅಂತ. ನಾನು ಕರೆಕ್ಟಾಗಿ ಹೇಳಿಲ್ಲ, ಅಲ್ಲಿದೆ, ಅದು ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಈಸ್ ಅಸ್ಟ್ರಾಲಜಿ. ಸೊ ಕೈಂಡ್ಲಿ ಲರ್ನ್ ಅಸ್ಟ್ರಾಲಜಿ, ಸೇವ್ ಹಿಂದೂ ಧರ್ಮ. ಯಾಕೆ ಅಂದ್ರೆ ನಂಬಿಕೆ ಜಾಸ್ತಿ ಬರುತ್ತೆ, ಇಲ್ಲಿ ಜಾಸ್ತಿ ಆಗುತ್ತೆ ನಮ್ಮ ಧರ್ಮದ ಮೇಲೆ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.